ನಾವಿವತ್ತು ರಿಯೋ ಪ್ರೀ ಸ್ಕೂಲ್ಗೆ ಬಂದಿದ್ದೀವಿ. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ. ರಿಯೋ ಪ್ರೀ ಸ್ಕೂಲ್ ಇದು ಕರ್ನಾಟಕದ ನಂಬರ್ 1 ಪ್ರೀ ಸ್ಕೂಲ್. ಇವರದ್ದು ಕರ್ನಾಟಕದಾದ್ಯಂತ 35 ಬ್ರಾಂಚಸ್ಗಳಿವೆ. ಯಾರಾದ್ರೂ ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವರು ರೀಸನಬಲ್ ಪ್ರೈಸ್ ನಲ್ಲಿ ಫ್ರಾಂಚೈಸಿ ಕೂಡ ಕೊಡ್ತಾರೆ. ಇದಕ್ಕೆ ಯಾವುದೇ ರಾಯಲ್ಟಿ ಇಲ್ಲ ಅಥವಾ ರೆನ್ಯೂವಲ್ ಫೀಸ್ ಇಲ್ಲ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. Rio Preschool started with 2014. 10 years complete ಆಯಿತು ನಮ್ದು ಆಲ್ರೆಡಿ. and almost 35 branches ಇದೆ Rio Preschool across ಕರ್ನಾಟಕ. ತಮಿಳುನಾಡಲ್ಲಿ 2 ಬ್ರಾಂಚಸ್ ಇದೆ. ಈ ವರ್ಷದಿಂದ ಮಾಸ್ಟರ್ ಫ್ರಾಂಚೈಸ್ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಇದೀವಿ ಔಟ್ಸೈಡ್ ಸ್ಟೇಟ್ಸ್. Rio Preschool ಅಲ್ಲಿ ಮೇನ್ ನಾವು ಟಾರ್ಗೆಟ್ ಮಾಡೋದು ಮಕ್ಕಳ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ. ಬೇರೆ ಕಡೆ ಸ್ಕೂಲ್ಸ್ ಅಲ್ಲಿ ನೋಡ್ಬೋದು ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅದು ಅನ್ನೋದು ನಿಮಗೆ ಪೇರೆಂಟ್ಸ್ ಅನ್ಕೊಳ್ತಾರೆ ಅಂತಾರ. ಆದ್ರೆ ಆಕ್ಚುಲಿ ಆಗಿ ಮೇನ್ ಇಂಪ್ರೂವ್ಮೆಂಟ್ ಬರೋದೇ ಈ ಏಜ್ ಅಲ್ಲಿ ಮಕ್ಕಳಿಗೆ. ರೈಟ್. ಸೊ ನಾವು ಕರಿಕ್ಯುಲಮ್ ನಾವು ಯಾವ ತರ ರೆಡಿ ಮಾಡಿದೀವಿ ಅಂದ್ರೆ ರಿಯೋ ಪ್ರೀಸ್ಕೂಲ್ ಕರಿಕ್ಯುಲಮ್ ನಾವು ಪೇರೆಂಟ್ಸ್ ಮತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಕುತ್ಕೊಂಡು ರೆಡಿ ಮಾಡುವಂತದ್ದು. ಅಂದ್ರೆ ಬೇರೆ ಕಡೆ ನಿಮಗೆ ನಾರ್ತ್ ಇಂಡಿಯಾದಿಂದ ಬಂದು ರೆಡಿಮೇಡ್ ಕರಿಕ್ಯುಲಮ್ ಸುಮ್ಮನೆ ಯೂಸ್ ಮಾಡ್ತಾರೆ. ಅಲ್ಲಿ ನಮಗ್ ಬೇಕಾಗಿರೋ ಇಂಪ್ರೂವ್ಮೆಂಟ್ಸ್ ನಮಗ್ ಬೇಕಾಗಿರುವಂತಹ ಡೆವಲಪ್ಮೆಂಟ್ಸ್ ಕೂಡ ಸಿಗೋದಿಲ್ಲ ಒಂದೊಂದ್ ಕಡೆಗೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಬೆಳೆಸ್ಬೇಕನ್ನೋದು ಬೇರೆ ರೀತಿ ಸೌತ್ ಇಂಡಿಯನ್ಸ್. ರೈಟ್. ನಮಗೆ ಮಕ್ಕಳು ದೇವನಾಮ ಶ್ಲೋಕ ಇದೆಲ್ಲ ಓದೋದು ಇಷ್ಟ ನಮ್ಗೆ. ನಮ್ಮ ಮಕ್ಕಳು ಇದನ್ನೆಲ್ಲ ಕಲಿಬೇಕು, ಕಲ್ಚರಲ್ ಅಲ್ಲೂ ಇರಬೇಕು ಅಂತ ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ನಮ್ಮ ಕರಿಕ್ಯುಲಮ್ ಅಲ್ಲಿ ಶ್ಲೋಕ, ವಚನ, ದೇವನಾಮಗಳು ಮತ್ತೆ ರೈಮ್ಸ್ ಅಲ್ಲಿ 3 ಲ್ಯಾಂಗ್ವೇಜ್ ರೈಮ್ಸ್ ಹೇಳ್ಕೊಡ್ತೀವಿ. ಕನ್ನಡ, ಹಿಂದಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡ್ತಿದೆ ಅಂತ ಅಂದ್ರೆ ರೀಡಿಂಗ್ ಈಸ್ ಅ ಸ್ಕಿಲ್, ರೈಟಿಂಗ್ ಈಸ್ ಅ ಸ್ಕಿಲ್, ಜೊತೆಗೆ ಡ್ರಾಯಿಂಗ್ ಈಸ್ ಆಲ್ಸೋ ಸ್ಕಿಲ್. ರೈಟ್. ಸೊ ನಿಮ್ಗೆ ಇಂಡಿಪೆಂಡೆಂಟ್ ಆಗ್ಬೇಕು ಮಕ್ಕಳು. ನೀವು ನಮ್ಮ ಸ್ಕೂಲಲ್ಲಿ ನೋಡಿದ್ರೆ LKG UKG ಮಕ್ಕಳು ನಿಮಗೆ ಮಳೆ ಯಾವ ತರ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾರೆ. ರೇನ್ಬೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದನ್ನ ನಾವು ಯಾಕೆ ಮಾಡಿಸ್ತೀವಿ ಅನ್ನೋದು ಒಂದು ಕ್ಯೂರಿಯಸ್ ಥಿಂಗ್. ಬಿಕಾಸ್ ಆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗ್ಬೇಕು. ಯಾವ್ದೇ ಒಂದು ನಾನು ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಧೈರ್ಯವಾಗಿ ಎಕ್ಸ್ಪ್ಲೇನ್ ಮಾಡೋ ತರ ಇರ್ಬೇಕು. ನನಗೆ ಗೊತ್ತು, ನಾನು ಹೇಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಲ್ಲಿ. ಇಂಡಿಪೆಂಡೆಂಟ್ ಕೆಪಾಸಿಟೀಸ್ ಅವಾಗೇ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. ಕ್ರಾಫ್ಟ್ ಕೂಡ ಅಷ್ಟೇ ನಾವು ಮಕ್ಳು ಕೈ ಇದು ಮುಗಿಸಲ್ಲ. ನಾವೇನ್ ಮಾಡ್ತೀವಿ, ಟೀಚರ್ಸ್ ಗೈಡ್ ಮಾಡ್ತಾರೆ, ಮಕ್ಕಳು ಅದೇ ತರ ಮಾಡ್ತಾ ಹೋಗ್ತಾರೆ. ಸೊ ಇಂಡಿಪೆಂಡೆಂಟ್ ಆಗಿ ಬರ್ಬೇಕು ಮಕ್ಕಳು ಅನ್ನೋದು ಮೇನ್ ಇಂಟೆನ್ಷನ್. ರಿಯೋ ಪ್ರೀಸ್ಕೂಲ್ ನೀವು ಸೇರಿದ್ರೆ ಇಂಪ್ರೂವ್ಮೆಂಟ್ ಗ್ಯಾರಂಟಿ ನಮ್ ಕಡೆ ಇಲ್ಲ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ 100% ಗ್ಯಾರಂಟಿ. ಯಾರು ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೆ ಕೂಡ ನಾವು ಫ್ರಾಂಚೈಸ್ ರೀಸನಬಲ್ ಪ್ರೈಸ್ ಅಲ್ಲೇ ಇಟ್ಟಿದ್ದೀವಿ. ಇದ್ರಲ್ಲಿ ಕ್ವಾಲಿಟಿ ಇಲ್ಲ. ಮತ್ತೆ ನಾವು ಒಳ್ಳೆಲ್ಲ ಎವ್ರಿ 3 years ಎಲ್ಲ ನಿಮಗೆ ಮತ್ತೆ ಎಕ್ಸ್ಟ್ರಾ ಫೀಸ್ ಕಲೆಕ್ಟ್ ಮಾಡ್ತಾರೆ ಫ್ರಾಂಚೈಸ್ ಅವರು. ಅದನ್ನು ನಾವು ಕಲೆಕ್ಟ್ ಮಾಡಲ್ಲ, ರಿನಿವಲ್ ಫೀಸ್ ಅಂತ. ಫ್ರಾಂಚೈಸ್ ತುಂಬಾ ಸಿಂಪಲ್ ಆಗಿದೆ. ಒಂದು 99,000 ಪ್ಯಾಕೇಜ್ ಇದೆ. 99,000 ಪ್ಯಾಕೇಜ್ ತಗೊಂಡವರು ಪ್ರತಿ ವರ್ಷ ಬರೀ 10,000 ಕಟ್ಟೋದು ಅಷ್ಟೇ ಇರುತ್ತೆ. ನಿಮಗೆ 100 ಮಕ್ಕಳು ಇರ್ಬೋದು, 200 ಮಕ್ಕಳು ಆಗ್ಬೋದು. ನೀವು ನಿಮಗೆ ಜಾಸ್ತಿ ಕೊಡಬೇಕು ಅನ್ನೋದು ಬರೋದಿಲ್ಲ. ಪ್ರತಿ ವರ್ಷ ಬರೀ 10,000 ಕಟ್ಟೋದಿರುತ್ತೆ. 2 ಲಕ್ಷದ ಒಂದು ಪ್ಯಾಕೇಜ್ ಇದೆ, ಅದರಲ್ಲಿ ನೀವು ಪ್ರತಿ ವರ್ಷ 30,000 ಕಟ್ಟೋದಿರುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ನೀವು ನಮಗೆ ಅಂತ ಕಟ್ಟೋದು ಏನು ಇರೋದಿಲ್ಲ. ಬಂದು ಪ್ರಾಫಿಟ್ ಎಲ್ಲ ಅವ್ರಿಗೆ ಇರುತ್ತಲ್ಲ, ಅವರಿಗೆ ಪ್ರಾಫಿಟ್. ಅಂಡ್ ಸ್ಕೂಲ್ ನಡೆಸೋದು ಕೂಡ ಫೀಸ್ ಕೂಡ ಅಷ್ಟೇ ನಾವು ಮಿನಿಮಮ್ ಫೀಸ್ ಲೆವೆಲ್ ಇಟ್ಟಿರ್ತೀವಿ. ಲೈಕ್ ಇಟ್ಸ್ ನಾಟ್ ಲೈಕ್ 60,000 70,000 ಅಂತ ಎಲ್ಲ ಚಾರ್ಜ್ ಮಾಡಲ್ಲ ನಾವು. ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟಿರುವಂತ ಸ್ಕೂಲ್ ಅಂದ್ರೆ ರಿಯೋ ಪ್ರೀಸ್ಕೂಲ್. ನಮಗೆ ಸುಮಾರು ಅವಾರ್ಡ್ಸ್ ಬಂದಿದೆ. ಸೊ ನೀವು ಈ ಕಡೆನೂ ನೋಡಬಹುದು, ಇಲ್ಲೂ ಸುಮಾರು ಅವಾರ್ಡ್ಸ್ ಬಂದಿದೆ. ಮತ್ತೆ ಫ್ರಾಂಚೈಸ್ ಅಂತ ಕೂಡ ಅವಾರ್ಡ್ ಬಂದಿದೆ. ಕರಿಕ್ಯುಲಮಿಗೆ ಅವಾರ್ಡ್ ಬಂದಿದೆ. ಪ್ರೀ ಸ್ಕೂಲ್ ಟೀಚಿಂಗ್ ಕರ್ನಾಟಕದಲ್ಲಿ ಬೆಸ್ಟ್ ಪ್ರೀ ಸ್ಕೂಲ್ ಅಂತ ಅವಾರ್ಡ್ ಬಂದಿದೆ. ಬೆಸ್ಟ್ ಪ್ರೀ ಸ್ಕೂಲ್ ಕರ್ನಾಟಕದಲ್ಲಿ. ಕರಿಕ್ಯುಲಮ್ ನಾವು ಹೇಳಿದಂಗೆ ಕರಿಕ್ಯುಲಮ್ ನಾವೇ ರೆಡಿ ಮಾಡುವಂತ ಕರಿಕ್ಯುಲಮ್, ಇದಕ್ಕೂ ಬೆಸ್ಟ್ ಕರಿಕ್ಯುಲಮ್ ಅಂತ ಅವಾರ್ಡ್ ಬಂದಿದೆ. ಓಕೆ. ಈಗ ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ಅವರು ಒಂದು ಬ್ರಾಂಚ್ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು? ಡೈರೆಕ್ಟ್ ಆಗಿ ನಮ್ಗೆ ವಿಸಿಟ್ ಮಾಡಬಹುದು, ಇಲ್ಲ ನಮ್ಮ ಫೋನ್ ನಂಬರ್ ಗೆ ಅವರು ಫೋನ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಯಾವ ತರ ಏನು ಅವ್ರಿಗೆ ಏನ್ ಡೌಟ್ಸ್ ಇರುತ್ತೆ ಅಂತ. ನಾವು ಫ್ರಾಂಚೈಸ್ ತಗೊಳ್ಳೋರಿಗೂ ಅಷ್ಟೇ ಸರ್, ಹೈಡ್ ಅಂಡ್ ಸೀಕ್ ಏನಿಲ್ಲ. ಪ್ಯೂರ್ ಬಿಸ್ನೆಸ್, ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಲೈಕ್ ನಾವು ಇಲ್ಲೂ ಅವರಿಗೆ ಸಪೋರ್ಟ್ ಮಾಡೋದು ಆಸ್ ಅ ಬಿಸ್ನೆಸ್. ಸೊ ನೀವು ಬಿಸ್ನೆಸ್ ಅನ್ಕೊಳ್ಳೆ 100% ಪ್ರಾಫಿಟ್ ಮಾಡಲೇಬೇಕು. ಸೊ ಬರೀ ಸ್ಕೂಲ್ ಅಷ್ಟೇ, ಸ್ಕೂಲಿಂದ ಅಷ್ಟೇ ಮಾಡ್ಬೇಕಂತಲ್ಲ, ಬೇರೆ ಇನ್ನು ಅದ್ರ ಜೊತೆಗೆ ಈಗ ನೋಡಿ ನೀವು ರೆಂಟ್ ಕಟ್ತಾ ಇರ್ತೀವಿ ನಾವು, ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಬರ್ಬೇಕಂದ್ರೆ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬೇಕು, ಇನ್ಕಮ್ ಜಾಸ್ತಿ ಆಗ್ಬೇಕು. ಅದನ್ನ ಯಾವ ತರ ಮಾಡಬೇಕು, ಎಲ್ಲೆಲ್ಲಿ ಖರ್ಚು ಉಳಿಸಬಹುದು, ಎಲ್ಲಿ ನೀವು ಬೆಸ್ಟ್ ಆಗಿ ಕಾಣಬಹುದು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಏನು ಪ್ರತಿಯೊಂದು ಟೀಚರ್ಸ್ ಟ್ರೈನಿಂಗ್ ನಮ್ದು ಥ್ರೂ ಔಟ್ ದ ಇಯರ್ ಇರುತ್ತೆ. ಬೇರೆ ಫ್ರಾಂಚೈಸ್ ಅಲ್ಲಿ ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ ಮಾಡ್ತಾರೆ ಟ್ರೈನಿಂಗ್. ನಾವು ಥ್ರೂ ಔಟ್ ದ ಇಯರ್ ಕೊಡ್ತೀವಿ. ಯಾಕಂದ್ರೆ ನಮಗೆ ಎಲ್ಲಾ ಸ್ಕೂಲಲ್ಲೂ ಮಕ್ಕಳು ಒಂದೇ ತರ ರೆಡಿ ಆಗ್ಬೇಕು. ನಮ್ದು ಕನ್ಸರ್ನ್ ಇರೋದೇ ರೀಡಿಂಗ್ ರೈಟಿಂಗ್ ಸ್ಕಿಲ್ಸ್ ಆಗ್ಲಿ, ಇಂಡಿಪೆಂಡೆಂಟ್ ಆಗಿ ಮಕ್ಕಳು ಬರೋದಾಗ್ಲಿ, ಅದು ಎಲ್ಲಾ ಕಡೆ ಒಂದೇ ಬರಲಿ ಅಂತ ಟ್ರೈನಿಂಗ್ ಥ್ರೂ ಔಟ್ ದ ಇಯರ್ ಇರುತ್ತೆ. ಓಕೆ. ಈಗ 0 ಐಡಿಯಾ ಇರೋ ಬೇಕಾದ್ರೂ ಮಾಡಬಹುದು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ? ಫುಲ್ ಟ್ರೈನಿಂಗ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ.
ಓಕೆ ಮೇಡಮ್. ಬುಕ್ಸ್, ಬ್ಯಾಗ್, ಯೂನಿಫಾರ್ಮ್ ಅದು ಎಲ್ಲ ನಮ್ ಕಡೆಯಿಂದಾನೇ ಸಿಗುತ್ತೆ. ನಾವು ಕಿಟ್ ಅಂತ ಹೇಳ್ತೀವಿ. Okay, ಆ ma'am. ಕಿಟ್ ನ ಅವರು ಫ್ರಾಂಚೈಸ್ ಅವರು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಹಾ. ಸೊ ಅದೆಲ್ಲ ಡೀಟೇಲ್ಸ್ ಏನು ಅಂತ ನೀವು ನೀವು contact ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.